ಏನು ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂತದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ ಅವರಿಗೆ. ಇನ್ನು ಜಾತಿ ಗಣತಿ, ಆಹಾ, ಮುಖ್ಯಮಂತ್ರಿಗಳೇ, ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ. ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದಿರಲ್ಲಪ್ಪ, 140 ಜನ ನಿಮ್ಮ ಜೊತೆಲಿ ಅವರಲ್ಲಪ್ಪ ಶಾಸಕರು. ನೀನು ಹಿಡ್ಕೊಂಡಿದ್ದಾರೆ ಯಾರಪ್ಪ? ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ. ಏನೇ ಆಗಲಿ ನಾನು ಜಾರಿಗೆ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ಕಾಂತರಾಜು ಫೋಟೋ ಇಟ್ಕೊಂಡು, ಇಲ್ಲ ಜಯಪ್ರಕಾಶ್ ಹೆಗಡೆ ಫೋಟೋ ಇಟ್ಕೊಂಡು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೇ ಆಗಿಲ್ಲ, ಕಾರ್ಯದರ್ಶಿ ಸೈನೇ ಹಾಕಿಲ್ಲ, ಅದು ಅಫಿಷಿಯಲ್ ವರದಿನೇ ಅಲ್ಲ. ಕುಮಾರಸ್ವಾಮಿ ಹಿಂದುಳಿದ ವರ್ಗದ ವಿರೋಧಿ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ, ಈಗ ಯಾಕಪ್ಪ? ಇನ್ನು 90 ದಿವಸದಲ್ಲಿ ಮಾಡ್ತೀವಿ. ಈಗ ಅದ್ಯಾರು ಬಲ್ಲಿ ಅದೆಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ, ನಾಗಮೋಹನ್ ದಾಸ್ದು ಇಲ್ಲ, ಭಾಳ ಕೆಲಸ ಇದೆ ಅವರಿಗೆ. ಸದ್ಯ ಇದಕ್ಕೆ ಹಾಕಿಲ್ಲ. ಈಗ ಅದ್ಯಾರು ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ. 90 ದಿವಸದಲ್ಲಿ ಮಾಡ್ತೀವಿ ಅಂತ, ಅದು ಎಳ್ಳು ನೀರು ಬಿಟ್ಟಾಗೆ. ಇವತ್ತು ಜಾತಿ ಗಣತಿ ಮೇಲೆ, ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕಾಗಲ್ಲ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಬಡವರು ಯಾರು, ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು? ಈಗ ನೀವು 2,000 ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕಿದೆಯಾ? ಇವತ್ತು ಮನೆ ಹತ್ರ BE ಸೀಟ್ ಕೊಡಿಸಿ ಅಂತ ಬರ್ತಾರೆ. ನನ್ನ ಮಗಳು 90% ತೆಗೆದ್ಲು, ನೀಟ್ನಲ್ಲಿ ಆಗಲಿಲ್ಲ, ಮೆಡಿಕಲ್ ಸೀಟ್ ಕೊಡಿಸಿ, ಏನಾದರೂ ಮಾಡಿ ಅಂತಾರೆ. ಇದು ಪರಿಸ್ಥಿತಿ. ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ, ಏನೋ ಚೆನ್ನಾಗಿ ಓದಲಿ ಅಂತೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ. 80,000, 35,000, 40,000 ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಸಿದ್ದರಾಮಯ್ಯನವರೇ, 2000ದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ. ನಾನು ಏನು ಮಾಡೋದು? ವಿಧಾನಸೌಧದಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ ಎಂತೆಂಥ ಇಶ್ಯೂಗಳು, ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದು ಹೋಗುತ್ತೆ. ಎಲ್ಲಿ ಏನು ಆಗ್ತಿದೆ ಈಗ? ಅದೆಂಥದ್ದು ಕಾವೇರಿ ಆರತಿ ಎತ್ತಕ್ಕೆ 92 ಕೋಟಿ ಅಂತೆ. ಕಾವೇರಿ ಆರತಿ ಹಾಕಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ಕೊಂಡು. ಇದು ಮಾತಾಡೋಕೆ ಹೋದರೆ ಭಾಳ ವಿಷಯಗಳ ಚರ್ಚೆ ಮಾಡ್ಬೋದು. ಇವತ್ತು ಉತ್ತರ ಕರ್ನಾಟಕ ಪ್ರವಾಹ ಬಂದು ಹಳ್ಳಿಗಳು ಕೊಚ್ಚೋಯ್ತಾವೆ. ಆ ಬೆಣ್ಣೆ ಹಳ್ಳ 3 ದಿವಸದಿಂದ TVಯವರು ಹೇಳ್ತಾನೆ ಇದ್ದೀರಿ. ಏನು ಕ್ರಮ ತಗೋತಾ ಇದ್ದೀರಿ? ಬೆಳೆ ನಾಶ ಆಗಿದೆಯಲ್ಲ, ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀರಿ? ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡ್ಬೋದಣ್ಣ. ನಾನು ಒಂದು ಮಾತು ಹೇಳ್ತೀನಿ, ಬೆಂಗಳೂರಿನ ನಮ್ಮ ಹೆಣ್ಣುಮಕ್ಕಳು ಭಾಳ ಜನ ಇದ್ದೀರಿ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ಈ ನಗರ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ. ದಯವಿಟ್ಟು ಒಂದು ಆಂದೋಲನದ ರೀತಿ ಒಂದು ಪ್ರೋಗ್ರಾಮ್ ಹಾಕೊಳ್ಳಿ. ನಾನೇ ಬರ್ತೀನಿ, ಬೇಕಾದರೆ ಒಂದು ರೌಂಡ್ ಹಾಕೋಣ ಎಲ್ಲ ಬೆಂಗಳೂರು ನಗರದಲ್ಲಿ. ನಿಮ್ಮ ಸಾಯಿ ಬಡಾವಣೆ ಇತ್ತಲ್ಲ, ಸಾಯಿ ಲೇಔಟು, ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಲೈನ್ ಹೋಗುತ್ತೆ.
ಎರಡು ವೆಟ್ನ ನೀವು ಕಟ್ಟಿದ್ದೀರೆ, ವೆಂಟ್ನ ಇಷ್ಟೊತ್ತಿಗೆ ಅದೆಲ್ಲ ಸಾಲ್ವೆ ಆಗಿರೋದು. ಅಲ್ಲಿ ಏನಾಗಿದೆ, ವೆಂಟ್ ಕಟ್ಟೋದನ್ನು ಕಟ್ಟಲಿಲ್ಲ, ಕಟ್ತಾ ಹೋಗಿದ್ದರಿಂದ ನೀರಲ್ಲಿ ಸ್ಟಾಗ್ನೇಟ್ ಆಗ್ತಿದೆ ಪ್ರತಿ ವರ್ಷ. 5 ನಿಮಿಷದ ಕೆಲಸ, ಒಂದು 15-20 ಕೋಟಿ ಕೆಲಸ ಅದು. ಇಲ್ಲಿ ಯಾರಾದರೂ ನಮ್ಮ ಜಯನಗರ ಜೆಪಿನ ಪುಟ್ಟೆನಳ್ಳಿ ಯಾರಾದರೂ ಬಂದಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲಿ.